ಸೊ ನಮಸ್ಕಾರ ಕರ್ನಾಟಕ ಜನತೆಗಳಿಗೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನೋಡ್ತಿದ್ದೀರಿ ಶಿವಮೊಗ್ಗ ಸೊರಬ ವಿಸಿಟ್, ಅಂದರೆ ಶಿವಮೊಗ್ಗದಲ್ಲಿ ಸೊರಬ ಸಿಟಿ ಹೆಸರು ವಿಸಿಟು. ಸೊ ಈಗ ನಾನು ಬೆಂಗಳೂರಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಒನ್ ಡೇ ಫುಲ್ಲು ನೈಟ್ 11 o'clock ಬಸ್ ಸಿಕ್ತು. ಬೆಳಗ್ಗೆ ಎಷ್ಟೊತ್ತು ರೀಚ್ ಆಗಿದ್ದು ಮನೆಗೆ 6 ಇಲ್ಲ, ಮನೆಗೆ ಅಂದರೆ ಶಿವಮೊಗ್ಗ ರೀಚ್ ಆಗಿದ್ದು 6:30. ಸೊರಬ 8:15. ಹಾಂ, ರಾತ್ರಿ 11 o'clock ಬಿಟ್ಟಿದ್ರಿ. 8:15ಗೆ ಮಾರ್ನಿಂಗ್ 8:15ಗೆ ನಾವು ಮನೇಲಿದ್ದೀವಿ. ಸೊ ಏನಪ್ಪ ಬಸ್ ಹೆಸರು ರಾಜಹಂಸ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಇವಾಗ ನಾವು ಕಾರಲ್ಲಿ ಕೂತ್ಕೊಂಡಿದ್ದೀರಿ. ಇಲ್ಲಿ ಫುಲ್ಲು ಹಳ್ಳಿ ವೈಬ್ಸ್ ಥರ ಬಂದಿದೆ, ಎಲ್ಲ ಹಳ್ಳಿದೆ ನೋಡಿ. ಎಲ್ಲ ಕಡೆ ಲೇಕ್ಸು, ಗಿಡ ಮರ, ನೋಡಿ ಇಲ್ಲಿ ಎಲಡಿಕೆ ಮರ ಎಲ್ಲ ಇದೆ. ಹಿಂಗೆ ಬರೀ ಕಾಡು ಮರ, ಬೆಟ್ಟ ಗುಡ್ಡ, ವಿಂಡ್ ಮಿಲ್ಸು, ರೋಡ್ಗಳೆಲ್ಲ ಚೆನ್ನಾಗಿದೆ. ಇರೋದೇ ಜಾಸ್ತಿ ಕಮ್ಮಿ, ಸಿಟಿ ಒಳಗಡೆ ಮನೆ ಇದೆ ಅಷ್ಟೇ ಸೊರಬದಲ್ಲಿ. ಸೊ ಇಷ್ಟೇ ಬರುತ್ತೆ. ಅದಕ್ಕೆ ನಾನು ನಿಮಗೆ ಜಾಸ್ತಿ ಅಂದರೆ ಚೆನ್ನಾಗಿರೋ ಹಳ್ಳಿಗಳ ಜಾಗ ಹತ್ರ ನೋಡ್ತೀನಿ, ಜಾಸ್ತಿ ನೋಡ್ಸಲ್ಲ. ಸೊ ಹಳ್ಳಿ ವೈಬ್ಸು ಅಂತ ಹೇಳ್ತಿದ್ನಲ್ಲ, ಫುಲ್ಲು ಎಲ್ಲ ಗಿಡ ಮರಗಳೇ ನೋಡಿ. ಎಲಡಿಕೆ ಮರ, ಏನು ಮರಪ್ಪ ಅದು? ಎಲಡಿಕೆ ಮರನಾ? ಅಡಿಕೆ ಮರ. ರೋಡ್ ನೋಡಿ, ಬೆಳಗ್ಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ ಫುಲ್ ಬಸ್ಸೆಲ್ಲ ಕುತ್ಕೊಳ್ಳೋಕೆ ಆಗಿಲ್ಲ ಅಲ್ಲಪ್ಪ. ನಾನು ಬೇರೆ ಟೈರ್ ಇರೋ ಜಾಗದಲ್ಲೇ ಕುತ್ಕೊಂಡಿದ್ದೆ. ನೋಡಿ ಚೇಸಿ ಟೈರ್ ಮೇಲೆ ಕರೆಕ್ಟ್ ಆಗಿ ಇದೆ, ಅಲ್ಲೇ ಟೈರ್ ಮೇಲೆ ಕುತ್ಕೊಂಡಿದ್ದ. ಈ ರೋಡಲ್ಲಿ ಡಗ ಅಲ್ಲಾಡುತ್ತೆ. ಈ ರೋಡ್ ಬೇರೆ ಸರಿಗಿಲ್ಲ, ಇಲ್ಲೇ ಮನೆ ಕಟ್ಸ್ಕೊಂಡವ್ರೆ. ಈ ರೋಡಿಗೂ ಮನೆಗೂ ಏನೋ ನಾಳೆ ದಿನ ರೋಡ್ ರೆಡಿ ಮಾಡ್ತಾರೆ. ನಾಳೆ ದಿನ ಚೆನ್ನಾಗಿ ಕಟ್ಟಿದ್ದಾರೆ ಅವರು. ಅಪ್ರಿಸಿಯೇಟ್ ಮಾಡ್ತಾರೆ. ರೋಡ್ ಸರಿಗಿಲ್ಲ ಅಂದ್ರೆ ಯಾರು ಬರ್ತಾರೆ? ಅವ್ರು ಇರ್ಲಿಕ್ಕೆ ಮಾಡ್ಕೊಂಡಿರೋದು ಪಾಪ. ನೋಡಿ ಇಲ್ಲಿ. ಸೊ ಈಗ ನಾವು ವಿಸಿಟಿಂಗ್ ಕಾರ್ಡ್ ಕೊಡೋಕೆ ಹೋಗ್ತಿದ್ದೀರಲ್ಲ, ಅದೇನೋ ಕಾರ್ಯಕ್ರಮ ಇದೆ, ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಕೊಡೋಕೆ ಹೋಗ್ತಿದ್ದೀರಿ. ಸೊ ನಾನು ಇನ್ವಿಟೇಷನ್ ಕೊಡೋಕೆ ಹೋಗ್ತಿದ್ದೀನಿ. ಅದು ತುಂಬ ಹಳ್ಳಿಗಳಿಗೆ, ತುಂಬ ದೂರ, ಎಷ್ಟು ಒಂದು ಅಟ್ಲೀಸ್ಟ್ 30 kilometers ಆಗುತ್ತೆ ಒಂದು ಊರಿಗೂ. ಸೊ ಬನ್ನಿ, ನಾನು ನೋಡ್ತಿರ್ತೀನಿ, ನೀವು ನೋಡ್ತಿದ್ದೀರಾ ನನ್ನ ಚಾನೆಲ್. ಸೊ ಬನ್ನಿ, ಇವಾಗ ನೆಕ್ಸ್ಟ್ ಊರು ನೋಡ್ತೀನಿ. ನೋಡಿ ಲೇಕು ಚೆನ್ನಾಗಿದೆ, ಫುಲ್ ಧೂಳಿದೆ ನೋಡಿ. ಈಗ ಯಲವಳ್ಳಿ ಎಂಟ್ರಿ ಆಗ್ತಿದ್ದೀವಿ. ರೋಡ್ ಎಲ್ಲ ಕ್ಲೀನ್ ಇದೆ, ಬರೀ ನಾವೇ VIP ಗ್ರೀನರಿ ಎಷ್ಟು ಚೆನ್ನಾಗಿದೆ ನೋಡು. ಈ ಶಿವಮೊಗ್ಗ ಸೊರಬ ಹತ್ರ ಎಲ್ಲ ಬರೀ ಗ್ರೀನ್ ಕಲರ್ನೇ ಇದೆ. ಅಡಿಕೆ ತೋಟ ಎಲ್ಲ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಪ್ಯಾಡಿ ಫೀಲ್ಡ್ ಇದೆ ನೋಡು, ಭತ್ತ ಬೆಳೆದಿದ್ದಾರೆ. ಅವೆಲ್ಲ ತೋರಿಸ್ತು ನಿಮ್ಮ ಫ್ರೆಂಡ್ಸಿಗೆ. ಎಷ್ಟು ಗ್ರೀನರಿ ಇದೆ ಅಲ್ವಾ? ಫುಲ್ ಗ್ರೀನೇ, ಅಡಕೆ ಮರ. ಹಂಗೆ ಇಟ್ಕೋ, ಮುಂದೆ ಲೇಕ್ ಇದೆ, ಲೇಕನ್ನು ತೋರಿಸ್ಬಿಡು ಅವರಿಗೆ. ನೋಡಿ ಈಗ ಲೇಕ್ ಬರುತ್ತೆ, ನೋಡ್ತೀವಿ. ಇಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಏನ್ ಡಿಸಿಪ್ಲಿನ್ ನೋಡೋ, ಯೂನಿಫಾರ್ಮ್. ಸರಿ, ಇಲ್ಲಿ ನೋಡೋ ಲೇಕ್ ತೋರಿಸಿದ ಎಷ್ಟು ಚೆನ್ನಾಗಿದೆ. ಹೌ ಬ್ಯೂಟಿಫುಲ್ ಇಟ್ ಈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಮರಗಳಿದ್ದ ಅಡ್ಡದಿಂದ ಅದಕ್ಕೆ ನಿಮಗೆ ಲೇಕ್ ಕಾಣಿಸ್ತಿಲ್ಲ ಅಷ್ಟು. ನಾನು ಇಲ್ಲಿ ನಿಲ್ಲಿಸ್ತೀನಿ ರೀ, ಒಂದು ಸ್ವಲ್ಪ ಕವರ್ ಮಾಡ್ಕೊ. ಕವರ್ ಮಾಡಿ ಲೇಕ್ ತೋರಿಸಿ, ಕ್ಲೀನಾಗಿ ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಲೇಕು. ನಿಮಗೆ ವಿಡಿಯೋಯಿಂದ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿರ್ಬೋದು, ಆದರೆ ನೋಡೋಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಈಗ ಲೇಕ್ ನೋಡಿದಾಯ್ತು. ಈಗ ಯಲವಳ್ಳಿಗೆ ಎಂಟ್ರಿ ಕೊಡ್ತಿದ್ರಿ. ಮನೆ ಹತ್ರ ವಿಡಿಯೋ ನೋಡ್ತೀರಿ. ಬಾಯ್. ನೋಡಿ ಯಲವಳ್ಳ ಹಳ್ಳಿಗೆ ಎಂಟ್ರಿ ಕೊಟ್ರಿ ಕಾರಲ್ಲಿ. ನೋಡಿ ಇವಾಗಲೆಲ್ಲ ಮನೆಗಳು ಕಾಣಿಸ್ತಿದೆ.
ಇಲ್ಲಿ ಮೋಸ್ಟ್ಲಿ ಇದು ಹೋರಿ ಹಬ್ಬ ಇರಬೇಕು, ಅದಕ್ಕೆಲ್ಲ ಇವ್ರು ಹಾಕಿದ್ದಾರೆ, ಬಾರ್ಕೆಟ್ ಹಾಕಿದ್ದಾರೆ ನೋಡಿ ಇವ್ರು. ಏನಬ್ಬ? ಹೋರಿ ಬೆರೆಸೋ ಹಬ್ಬ ಅಂದ್ರೆ ಹೋರಿಗಳು ತಂದ್ಬಿಟ್ಟು ಅದಕ್ಕೆ ಕಾಂಪಿಟೇಷನ್ ಮಾಡಿ ಪ್ರೈಸ್ ಕೊಡ್ತಾರೆ. ಅದಕ್ಕೆ ಎಲ್ಲ ಡಿಸೈನ್ ಕಲರ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೋಸ್ಟ್ಲಿ. ಯಾವಾಗ ನೋಡಿ ಇಲ್ಲಿ ಎಲ್ಲ ಫುಲ್ ವುಡನ್ದು. ಇದೇ ನಮ್ಮ ರಿಲೇಟಿವ್ ಮನೆ ತೋರಿಸ್ಬಿಡೋರು ನಿಮಗೆ. ನಮ್ಮ ದೊಡ್ಡಮ್ಮನ ಮನೆ ಇಲ್ಲಿ ರೈಟ್ ಇರೋ ದೊಡ್ಡಮ್ಮನ ಮನೆ ಮನೆ ಕಾಸಿ ಅಲ್ಲ, ನಮ್ಮ ದೊಡ್ಡಮ್ಮನ ಮನೆ, ಅಜ್ಜಿ ಮನೆ ಅಂತ ಹೇಳಿ. ದೊಡ್ಡಮ್ಮನ ಮನೆ, ನಮ್ಮ ಅಪ್ಪ ದೊಡ್ಡಮ್ಮನ ಮನೆ, ನಂಗೆ ಅಜ್ಜಿ ಮನೆ. ಇದು ನಮ್ಮ ಅಪ್ಪನ ದೊಡ್ಡಮ್ಮ ಮನೆ, ಅದು ನನಗೆ ಅಜ್ಜಿ ಮನೆ. ಇವಾಗ ಇವ್ರಿಗೆ ಇನ್ವೈಟ್ ಮಾಡಕ್ಕೆ ಹೋಗ್ತೀವಿ. ಸೊ ಬಾಯ್. ಸೊ ಫ್ರೆಂಡ್ಸ್, ನಾವು ಇದರಿಂದ ಯಾವ ರೂಪಾಯಿದು ಯಲವಳ್ಳಿಯಲ್ಲಿ ಇದು ಇನ್ವಿಟೇಷನ್ ಕೊಟ್ಬಿಟ್ಟು ಬಂದಿದ್ದಾಯ್ತು. ಬರ್ತಾ ಇಲ್ಲಿ ನೋಡಿ ಕೆರೆ ಎಷ್ಟು ದೊಡ್ಡದಿದೆ, ಚೆನ್ನಾಗಿ. ಅವಾಗಲೇ ತೋರಿಸಿದ್ನಲ್ಲ ಅದೇ ಕೆರೆ. ಈಗ ಡೋರ್ ಓಪನ್ ಮಾಡಿಬಿಟ್ರೆ ಹಂಗೆ ಜಾರ್ಕೊಂಡು ಬಿದ್ದು ಬಿಡ್ತೀನಿ, ಹಂಗಿದೆ. ಅವಾಗ ನೋಡ್ಸಿದ್ದು ಬೇರೆ ಕೆರೆ, ಇಲ್ಲ ಅದೇ ಕೆರೆ. ಇದೇನಾ? ಅದೇ ಕೆರೆ, ಸೇಮ್ ಕೆರೆ. ನಿಮಗೆ ಫೋನಲ್ಲಿ ವಿಡಿಯೋದಲ್ಲಿ ನೋಡೋಕೆ ಒಂಥರ ಡಿಫ್ರೆಂಟ್ ಅನ್ಸುತ್ತೆ, ಆದರೆ ಇಲ್ಲಿ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅವಾಗ ಕ್ಲಿಯರ್ ಆಗಿ ಬಂದಿದ್ದಿಲ್ಲಲ್ಲ, ಇವಾಗ ನೋಡಿ ಕ್ಲಿಯರ್ ಆಗಿ ಸಾಕ್ತೀವಿ. ನೋಡಿ ಇಲ್ಲಿ ಮತ್ತೆ ಕಾಡು. ಸಾಕು. ಸೊ ಇವಾಗ ಹೋಗ್ತಿದ್ದೀವಿ ನಾವು ಹುಡುಗನಲ್ಲಿ. ನೋಡಿ ಇದು ಸೇಮೆ ಮನೆಗಳೆಲ್ಲ ರೂಫ್ ಇಲ್ಲ, ಅದಕ್ಕೆಲ್ಲ ಹಂಚ್ ಹಾಕೋರೆ, ಮಣ್ಣಿಂದ ಮಾಡಿರೋ ಅಪ್ಪನ್ ಟಾಪ್ ಸ್ಪೀಡ್ ನೋಡ್ತೀರಾ ಗಾಡಿದು? ಎಷ್ಟಪ್ಪದು? ಇಲ್ಲ ಹಳ್ಳಿಯಲ್ಲೆಲ್ಲ ಅಷ್ಟೆಲ್ಲ ಹೋಗ್ಬಿಡೋದು. ರೋಡ್ ಕ್ಲಿಯರ್ ಇದೆ, ಹೋಗಿ. ಸ್ಟಾಪ್ ಮಾಡೋ ಮತ್ತೆ. ಹಾಂ, ಸ್ಟಾಪ್ ಮಾಡ್ಕೊಳ್ಳಲ್ಲ. ಸರಿ. ಎಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾರೆ. ಇದು ನಿಮಗೆ ನೋಡ್ತಿರೋದೀಗ ನಾನು 2ನೇ ಕೆರೆ. ಇದು ಆವಾಗ ನೋಡ್ತಿದ್ದು ಬೇರೆ ಕೆರೆ, ಯಲವಳ್ಳಿ ಕೆರೆ. ಇದು ಉರುಗನಹಳ್ಳಿ ಕೆರೆ. ಫುಲ್ ಕವರ್ ಮಾಡ್ಕೊ, ಚೆನ್ನಾಗಿದೆ. ಕೈ ಅಡ್ಡ ಬರ್ಬಾರ್ದು. ಮನೇನ ಹಿಂಗೆ ಕವರ್ ಮಾಡ್ದಂಗೆ ಎಲ್ಲ ಫುಲ್ ಸಾಕು. ಪಾಸ್ ಮಾಡ್ಬೋದು ಸಾಕು. ಫುಲ್ ವಿಲೇಜ್. ನಿಮಗೆ ಯಾವುದು ಇಲ್ಲಿ ಒಂಥರ ಫುಲ್ ಡೂಪ್ಲೆಕ್ಸ್ ಮನೆ ಥರ ಕಾಣಿಸಲ್ಲ. ಈಗ ಅಲ್ಪ ಮನೆ ಕೇಳಬೇಕು. ಈಗ ಮನೆ ಇನ್ವಿಟೇಷನ್ ಕೊಡೋಕೆ ಹೋಗ್ತಿದ್ದೀರಲ್ಲ, ಅಪ್ಪನಿಗೆ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಅಂಗಡಿಯಲ್ಲಿ ಕೇಳ್ತವ್ರು. ವೈಟ್ ಶರ್ಟ್ ಹಾಕೊಂಡ್ರ ಅಪ್ಪ, ರೆಡ್ ಶರ್ಟ್ ಹಾಕೊಂಡ್ರ ಅಂಗಡಿಯವರು, ಅವ್ರಿಗೆ ಕೇಳ್ತವ್ರು. ಸರಿ, ಮನೇಲಿ ಸಿಗ್ತೀನಿ. ನೋಡಿ ಇದು ಉರುಗನಹಳ್ಳಿ ಬೋರ್ಡ್ ಹಾಕೊಂಡು. ಉರುಗನಹಳ್ಳಿ ಸ್ಟಾರ್ಟ್ ಫ್ರಮ್ ಹಿಲ್. ಅಲ್ಲಿಂದ ಸ್ಟಾರ್ಟ್ ಆಗಿ ಕೆರೆ ಆದಮೇಲೆ ಎಲ್ಲ ಉರುಗನಹಳ್ಳಿ ಸ್ಟಾರ್ಟ್ ಆಗಿದೆ. ಟೆಂಪಲ್ ಬೇಡ್ಕೊಳ್ಳಿ ದೇವರಿಗೆ ನನ್ನ ಲೈಕ್ಸ್ ಬರಲಿ ಅಂತ. ನೋಡಿ, ಸೊ ಈಗ ಬರೀ ಲಾಸ್ಟ್ ಒಂದೇ ಒಂದು ಇನ್ವಿಟೇಷನ್, ಅದಾದ್ಮೇಲೆ ನೋಡಿ ಇಲ್ಲಿ ಎಮ್ಮೆಗಳು ಓಡಿಡ್ತಿದೆ. ಅಂಕಲ್ ಯಾಕಪ್ಪ ಯಾರ ಮನೆ? ಸೊ ಇವಾಗೆಲ್ಲ ಹಳ್ಳಿ ಕಂಪ್ಲೀಟ್ ಮಾಡಿದ್ದೀರಿ. ಇವಾಗ ಮನೆ ಲಾಸ್ಟ್ ಹಿಡಿದು ಕೊಡಕನಲ್ಲಿ, ಇವಾಗ ಮನೆಗೆ ಹೋಗ್ತಿದ್ದೀರಿ. ಈ ಸೈಡ್ ಸ್ವಲ್ಪ ವ್ಯೂ ಚೆನ್ನಾಗಿದೆ, ಮರ ದೊಡ್ಡ ದೊಡ್ಡವು. ಸೊ ಫ್ರೆಂಡ್ಸ್, ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಒಂದು ಬೇರೆ
ಒಂದು ನಮ್ಮ ಮನೆ ಹೌಸ್ ಟೂರ್ದು, ನಮ್ಮ ಅಲ್ಲಿ ಮನೆ ಹೌಸ್ ಟೂರ್ದು, ಮತ್ತು ಇನ್ನೊಂದು ಏನದು ಇನ್ನೊಂದು ಯಾವುದು ಸೇಮ್ ಈ ಥರನೇ. ಓಕೆ ಬಾಯ್. ನಿಮಗೆ ವಿಡಿಯೋ ಚೆನ್ನಾಗಿದೆ ಅಂತ ನಾನು ನಿಮ್ಗೆ ಕೇಳಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.